Good morning, children. This is our first class for third is social studies. The first lesson is Delhi. So ನಿಮಗೆ ಇಲ್ಲಿ social studies ಅಲ್ಲಿ ಮೊದಲನೇ ಲೆಸನ್ ಬಂದು ದೆಹಲಿ. We are all know Delhi is a capital city of our country. ಸೊ ನಮಗೆ ಗೊತ್ತೇ ಇದೆ ಮಕ್ಕಳೇ, ದೆಹಲಿ ಅಂತಕ್ಕಂಥದ್ದು ನಮ್ಮ ದೇಶದ ರಾಜಧಾನಿ. ಸೊ ನೀವು ಆಲ್ಮೋಸ್ಟ್ ಕೇಳಿರ್ತೀರ ವಿಚ್ ಇಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಅವರ್ ಇಂಡಿಯಾದ ಕೇಳಿದ್ರೆ ನೀವು ಹೇಳ್ತಕ್ಕಂಥ ಆನ್ಸರ್ ಬಂದು ದೆಹಲಿ, ಹೌದಾ? ಸೊ ಹಾಗೆಯೇ ನಾವು ಈ ಒಂದು ಚಾಪ್ಟ್ರಲ್ಲಿ ನಮ್ಮ ದೇಶದ ರಾಜಧಾನಿ ಅಥವಾ ಕ್ಯಾಪಿಟಲ್ ಸಿಟಿ ಆದಂತಹ ದೆಹಲಿಯ ಬಗ್ಗೆ ಹಾಗೂ ಅದರ ಒಂದು ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ತಿಳ್ಕೊತಾ ಇದ್ದೀವಿ. ಹಾಗಾದರೆ ಈ ದೆಹಲಿ ಎಲ್ಲಿ ಲೊಕೇಟೆಡ್ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾ ಮ್ಯಾಪ್ನ ನೋಡಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಇಂಡಿಯಾದ ಒಂದು ಒಂದು ಮ್ಯಾಪನ್ನು ಕೊಟ್ಟಿದ್ದಾರೆ. ಆ ಇಂಡಿಯಾದ ಉತ್ತರ ಭಾಗದಲ್ಲಿ ರೆಡ್ ಮಾರ್ಕ್ ಮಾಡಿ ಅಲ್ಲಿ ದೆಹಲಿ ಅಂತ ಬರೆದಿದ್ದಾರೆ. ಸೊ ಅದೇ ನಮ್ಮ ದೇಶದ ಕ್ಯಾಪಿಟಲ್ ಸಿಟಿ ಆದಂತಹ ದೆಹಲಿ. ಸೊ ಅದರ ಒಂದು ಸಂಪೂರ್ಣ ಮ್ಯಾಪನ್ನು ನೋಡೋದಾದರೆ ಹೀಗಿದೆ ದೆಹಲಿ. ಸೊ ಅದು ಅದರ ಒಂದು ಭೂಪಟ ಅಥವಾ ಮ್ಯಾಪ್. ಹಾಗಾದರೆ ಈ ದೆಹಲಿ ಎಲ್ಲಿದೆ ಅಂತ ಗೊತ್ತಾಯಿತು. ಸೊ ಇದು ಒಂದು ಫೇಮಸ್ ರಿವರ್ನ ಒಂದು ಪಕ್ಕದಲ್ಲೇ ಇದು ಲೊಕೇಟೆಡ್ ಆಗಿದೆ. ದೆಹಲಿ ಈಸ್ ಸಿಟುಯೇಟೆಡ್ ಆನ್ ಬ್ಯಾಂಕ್ ಆಫ್ ರಿವರ್ ಯಮುನಾ. ಯಾವ ನದಿಯ ಒಂದು ದಡದಲ್ಲಿ ಈ ದೆಹಲಿ ಇದೆ ಅಂತ ಹೇಳಿದ್ರೆ, ಯಮುನಾ ನದಿಯ ದಡದಲ್ಲಿ. ಹಾಗಾದರೆ ಈ ದೆಹಲಿಯ ಒಂದು ಐತಿಹಾಸಿಕ ಹಿನ್ನೆಲೆ. ಸೊ ನಾವು ದೆಹಲಿ ತಕ್ಷಣ ಏನು ನಾವು ಇದನ್ನು ನಮ್ಮ ರಾಜಧಾನಿಯಾಗಿ ಮಾಡಿಲ್ಲ, ಅದಕ್ಕೆ ತನ್ನದೇ ಆದಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಸೊ ಅದರ ಒಂದು ಐತಿಹಾಸಿಕ ಅದರ ಒಂದು ಹಿಸ್ಟರಿಯನ್ನು ನಾವು ನೋಡೋದಾದರೆ, ಹಿಸ್ಟಾರಿಕಲ್ನ ಒಂದು ಬ್ಯಾಕ್ಗ್ರೌಂಡನ್ನು ನೋಡೋದಾದರೆ, ಸೊ ಇಲ್ಲಿ ಮುಂದೆ ನಾವು ತಿಳ್ಕೊತಾ ಹೋಗೋಣ. ನ್ಯೂ ದೆಹಲಿ ವಾಸ್ ಬಿಲ್ಡ್ ಆ್ಯಸ್ ಕ್ಯಾಪಿಟಲ್ ಆಫ್ ಇಂಡಿಯಾ ಬೈ ಇಂಗ್ಲೀಷ್. ಸೊ ಇದನ್ನು ಕ್ಯಾಪಿಟಲ್ ಸಿಟಿಯಾಗಿ ಮಾಡಿದಂಥವ್ರು ಮೊದಲು ಯಾರು? ಸೊ ಇಂಗ್ಲೀಷರು, ಅಂದರೆ ಬ್ರಿಟಿಷರು. ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದಂತಹ 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಇಂಗ್ಲೀಷ್ ಅಧಿಕಾರಿಗಳು. ಇಟ್ ವಾಸ್ ಪ್ಲ್ಯಾನ್ಡ್ ಬೈ ಸರ್ ಎಡ್ವಿನ್ ಲುಟೆನ್ಸ್. ಇದನ್ನು ಒಂದು ರಚನೆಯನ್ನು, ಅಂದರೆ ಇದರ ಒಂದು ಪ್ಲ್ಯಾನನ್ನು ಹಾಕಿಕೊಟ್ಟವ್ರು ಯಾರು ಅಂದರೆ ಎಡ್ವಿನ್ ಲುಟೆನ್ ಅಂತಕ್ಕಂತಹ ವ್ಯಕ್ತಿ. ಬೈ ಲೆಜೆಂಡ್ ದೆಹಲಿ ಫಸ್ಟ್ ಬಿಕಮ್ ಎ ಸಿಟಿ ಅಂಡರ್ ಪಾಂಡವಾಸ್ ಆಫ್ ಮಹಾಭಾರತ. ನೋಡಿ, ಇದಕ್ಕಿಂತನೂ ಇನ್ನೂ ಹಿಂದಿನ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಸೊ ಇದನ್ನು ಕ್ಯಾಪಿಟಲ್ ಸಿಟಿಯಾಗಿ ಮಾಡಿದಂಥವರು ಬ್ರಿಟಿಷರು, ಅಂದರೆ ಇಂಗ್ಲೀಷರು. ಅದಕ್ಕೂ ಹಿಂದಿನ ಒಂದು ಚರಿತ್ರೆಯನ್ನು ನಾವು ನೋಡೋದಾದರೆ, ಇದು ಪಾಂಡವರ ಒಂದು ಕಾಲದಲ್ಲೇ, ಅಂದರೆ ಮಹಾಭಾರತದ ಸಮಯದಲ್ಲಿ ಪಾಂಡವರು ಈ ಒಂದು ಸಿಟಿಯನ್ನು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಸೊ ಇದನ್ನು ಪಾಂಡವಾಸ್ ಆಫ್ ದಿ ಮಹಾಭಾರತ ಹೂ ಕಾಲ್ಡ್ ಇಟ್ ಇಂದ್ರಪ್ರಸ್ಥ. ಅವರು ಇಂದ್ರಪ್ರಸ್ಥ ಅಂತ ಈ ಒಂದು ದೆಹಲಿಯನ್ನು ಕರಿತಾಯಿದ್ರು. ದೆಹಲಿಯ ಒಂದು ಸುತ್ತಮುತ್ತಲ ಪ್ರದೇಶವನ್ನು ಮಹಾಭಾರತದ ಕಾಲದಲ್ಲಿ ಪಾಂಡವರು ಇದನ್ನು ಇಂದ್ರಪ್ರಸ್ಥ ಅಂತ ಕರಿತಾಯಿದ್ರು. ಇಂದ್ರಪ್ರಸ್ಥ ಅನ್ನೋ ಒಂದು ಹೆಸರಿನಿಂದ ಆಳ್ವಿಕೆಯನ್ನು ಸಹ ಮಾಡಿದ್ದಾರೆ. ಡ್ಯೂರಿಂಗ್ ಮುಘಲ್ ಟೈಮ್ಸ್ ದ ಎಂಪರರ್ ಶಹಜಹಾನ್ ರೀಬ್ಯೂಲ್ಡ್ ಡೆಲ್ಲಿ ಕಾಲ್ಡ್ ಇಟ್ ಶಹಜಹಾನಾಬಾದ್. ಸೊ ಇಲ್ಲಿ ಮಹಾಭಾರತದ ಕಾಲದಲ್ಲಿ ತೆಗೆದುಕೊಳ್ಳೋದಾದರೆ ಪಾಂಡವರು ಇದನ್ನ ಇಂದ್ರಪ್ರಸ್ಥ ಅನ್ನೋ ಹೆಸರಿನಿಂದ ಆಳ್ವಿಕೆಯನ್ನು ಮಾಡಿದ್ರು. ಸೊ ಅದರ ನಂತರ ಯಾರು ಬರ್ತಾರೆ? ಮುಘಲರು. ಸೊ ಮೊಘಲರ ಒಂದು ಆಳ್ವಿಕೆಯ ಬಗ್ಗೆ ನೀವು ಹಿಸ್ಟರಿಲಿ ತಿಳ್ಕೊಂಡಿದ್ದೀರಾ, ಮುಂದೆ ತಿಳ್ಕೊತೀರಾ. ಸೊ ಆ ಮುಘಲರು ನಮ್ಮ ಭಾರತದ ಮೊದಲ ಸಾಮ್ರಾಜ್ಯ. ಸೊ ಇವರು ಈ ಒಂದು ದೆಹಲಿಯನ್ನು ಮತ್ತೆ ಅದನ್ನು ರೀಬಿಲ್ಡ್, ಅಂದರೆ ಅದನ್ನು ಸಿಟಿಯಾಗಿ ಅದನ್ನು ತಗೊಂಡವ್ರು ಏನು ಮಾಡ್ತಾರೆ, ಎಂಪರರ್ ಶಹಜಹಾನು ರೀಬಿಲ್ಡ್ ಮಾಡಿ ಶಹಜಹಾನಾಬಾದ್ ಅನ್ನೋ ಒಂದು ಹೆಸರನ್ನು ಇಟ್ಟು ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಶಹಜಹಾನಾಬಾದ್ ಅನ್ನೋ ಒಂದು ಹೆಸರಿನಿಂದ ಈ ಒಂದು ದೆಹಲಿಯನ್ನು ಆಳ್ವಿಕೆ ಮಾಡ್ತಾರೆ. ದೆಹಲಿ ಈಸ್ ಎ ಯೂನಿಯನ್ ಟೆರಿಟರಿ. ಆಸ್ ದಿ ಕ್ಯಾಪಿಟಲ್ ಆಫ್ ಇಂಡಿಯಾ, ಇಟ್ ಈಸ್ ಕಾಲ್ಡ್ ದಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ದೆಹಲಿ.
Delhi is a union territory. As the capital of India, it is called the National Capital Territory of Delhi. The city is divided into two parts, Old Delhi and New Delhi. ಸೊ ನಾವು ಈ ದೆಹಲಿಯನ್ನು ಯೂನಿಯನ್ ಟೆರಿಟರಿ ಅಂತ ಕರಿತೀವಿ. ಜೊತೆಗೆ ದೆಹಲಿಯನ್ನು ನಾವು ಎರಡು ಭಾಗಗಳಾಗಿ, ಸೊ ಇದನ್ನ ದೆಹಲಿಯನ್ನು ಎರಡು ಭಾಗಗಳಾಗಿ ಕರಿತಾ ಇದ್ದೀವಿ. ಸೊ ಅದು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಓಲ್ಡ್ ದೆಹಲಿ ಆ್ಯಂಡ್ ನ್ಯೂ ದೆಹಲಿ. ಸೊ ಓಲ್ಡ್ ದೆಹಲಿ ಮತ್ತು ನ್ಯೂ ದೆಹಲಿ. ಸೊ ಏನು ಯಾಕೆ ಅಂತ ಹೇಳಿದ್ರೆ, ಸೊ ಇದು ಫಸ್ಟ್ ನಾವು ಈ ಒಂದು ಸೀಮಿತ ಪ್ರದೇಶಕ್ಕೆ ದೆಹಲಿ ಅಂತಕ್ಕಂಥ ರಾಜಧಾನಿ ಸೀಮಿತವಾಗಿರುತ್ತೆ. ಅದನ್ನು ಏನಾಗುತ್ತೆ, ಕಾಲಗಳು ಬದಲಾಗ್ತಾ ಆಗ್ತಾ ಜನಸಂಖ್ಯೆ ಹೆಚ್ಚಾಗ್ತಾ ಏನಾಗುತ್ತೆ, ಆ ಸುತ್ತಮುತ್ತಲಿನ ಆ ಒಂದು ಸೀಮಿತ ಪ್ರದೇಶದ ಸುತ್ತಲಿನ ಪ್ರದೇಶವನ್ನು ಅವ್ರೇನು ಮಾಡ್ತಾರೆ, ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಸೊ ವಿಸ್ತರಣೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ದೆಹಲಿ ಅಂತಕ್ಕಂಥ ಒಂದು ಪ್ರದೇಶ ವಿಸ್ತಾರವಾದ ಒಂದು ಸಿಟಿಯಾಗಿ ಬೆಳವಣಿಗೆ ಆಗುತ್ತೆ. ಸೊ ಅದರಿಂದ ಅದನ್ನ ಮೂಲ ಪ್ರದೇಶವನ್ನು ಓಲ್ಡ್ ದೆಹಲಿ ಅಂತ ಕರಿತೀವಿ, ಮತ್ತು ಅದರ ಸುತ್ತಮುತ್ತಲಿನ ಒಂದು ಪ್ರದೇಶವನ್ನು ನ್ಯೂ ದೆಹಲಿ ಅಂತ ಕರಿತೀವಿ. ಇಟ್ ಈಸ್ ಸರೌಂಡೆಡ್ ಬೈ ಉತ್ತರ್ ಪ್ರದೇಶ್ ಇನ್ ದಿ ಈಸ್ಟ್ ಆ್ಯಂಡ್ ಬೈ ಹರಿಯಾಣ ಆನ್ ದಿ ಅದರ್ 3 sides. ಈ ಒಂದು ದೆಹಲಿ ಇರ್ತಕ್ಕಂಥದ್ದು ಉತ್ತರ ಪ್ರದೇಶದ ರಾಜ್ಯದಲ್ಲಿ, ಉತ್ತರ ಪ್ರದೇಶ ರಾಜ್ಯದಲ್ಲಿ ಈ ದೆಹಲಿ ಇದೆ. ಈ ಒಂದು ರಾಜ್ಯದ ಪಕ್ಕದಲ್ಲಿ ಹರಿಯಾಣ ರಾಜ್ಯವು ಸಹ ಇದೆ. ಅದೇ ರೀತಿ ಇನ್ನೂ 3 ರಾಜ್ಯಗಳು ಈ ಒಂದು ದೆಹಲಿಯ ರಾಜಧಾನಿಯನ್ನು, ಈ ರಾಜಧಾನಿ ಪ್ರದೇಶವನ್ನು ಸುತ್ತುವರೆದಿದೆ. ದೆಹಲಿ ಈಸ್ ಎ ವೆರಿ ಹಾಟ್ ಇನ್ ಸಮ್ಮರ್. ದೆಹಲಿ ಈಸ್ ವೆರಿ ಹಾಟ್ ಇನ್ ಸಮ್ಮರ್. ಸೊ ನಾವು ದೆಹಲಿ ಬೇಸಿಗೆ ಸಂದರ್ಭದಲ್ಲಿ ಉತ್ತರ ಒಂದು ಭಾರತ ಏನಿದೆಯೋ, ಸೊ ಆ ಉತ್ತರ ಭಾರತದಲ್ಲಿ ದೆಹಲಿ ನೆಲೆಸಿರ್ತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ಹೋಲಿಸ್ಕೊಂಡ್ರೆ ಬೇಸಿಗೆ ಸಮಯದಲ್ಲಿ ದೆಹಲಿಯಲ್ಲಿ ಹೆಚ್ಚು ಬಿಸಿಯಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ 3 ಕಡೆ ಏನಿದೆ, ಸಾಗರಗಳಿದೆ. ಸೊ ಸಾಗರಗಳಿರೋದ್ರಿಂದ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಬೇಸಿಗೆ ಅವಧಿಯಲ್ಲಿ ಉತ್ತರ ಭಾರತಕ್ಕೆ ಹೋಲಿಸ್ಕೊಂಡ್ರೆ ಕಡಿಮೆ ಬೇಸಿಗೆ ಒಂದು ತಾಪಮಾನವನ್ನು ನಾವು ಎದುರಿಸ್ತೀವಿ. ಆದರೆ ಈ ಸಾಗರಗಳಿಗೆ ಏನು, ಈ ದೆಹಲಿ ತುಂಬ ದೂರ ಇರೋದ್ರಿಂದ ಸೊ ಅಲ್ಲಿ ಯಾವುದೇ ಸಾಗರಗಳ ಪ್ರಭಾವ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಬೇಸಿಗೆ ಅವಧಿಯಲ್ಲಿ ಹೆಚ್ಚು ಹಾಟ್ ಆಗಿರ್ತಕ್ಕಂಥ. ಇಲ್ಲಿ ನೋಡಿ, ದಕ್ಷಿಣ ಭಾರತದ 3 ಕಡೆಯಲ್ಲಿ ಇಲ್ಲಿ ನೀರಿದೆ. ಸೊ ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ಮತ್ತು ಇಂಡಿಯನ್ ಓಷನ್, ಈ 3 ಸಾಗರಗಳು ಆವರಿಸಿದೆ. ಸೊ ಇದೇನಾಗುತ್ತೆ, ಈ ಒಂದು ಭಾಗಗಳಲ್ಲಿ ಹೆಚ್ಚು ಬೇಸಿಗೆ ಅವಧಿಯಲ್ಲಿ ಶೆಕೆ ಅಥವಾ ಏನೋ ಶಾಖ ಇರೋದಿಲ್ಲ. ಆದರೆ ಈ ಸಾಗರಗಳಿಂದ ಇಲ್ಲೇನಾಗುತ್ತೆ, ಈ ದೆಹಲಿ ತುಂಬ ದೂರ ಇರೋದ್ರಿಂದ ಸೊ ಅಲ್ಲಿ ಹೆಚ್ಚು ಬೇಸಿಗೆ ಒಂದು ಪ್ರಭಾವ ಕಂಡುಬರ್ತಕ್ಕಂಥದ್ದು. ಆ್ಯಂಡ್ ವೆರಿ ಕೋಲ್ಡ್ ಇನ್ ವಿಂಟರ್. ಸೊ ಇದು ಚಳಿಗಾಲದಲ್ಲಿ ತುಂಬ ಚಳಿಯನ್ನು ಸಹ ಇರುತ್ತೆ. ಸೊ ಬೇಸಿಗೆಲಿ ಹೆಚ್ಚು ಬೇಸಿಗೆಯ ಒಂದು ತಾಪಮಾನವನ್ನು, ಹಾಗೆ ಕೋಲ್ಡ್ ಇಸ್ ವೆರಿ ಕೋಲ್ಡ್ ಇನ್ ವಿಂಟರ್, ಚಳಿಗಾಲದಲ್ಲಿ ಹೆಚ್ಚು ಒಂದು ಚಳಿಯ ಒಂದು ಅನುಭವವನ್ನು ಈ ದೆಹಲಿ ಪಡ್ಕೊಳ್ಳುತ್ತೆ. ಸೊ ಏನು ರೀಸನ್ ಅಂತ ಹೇಳಿದ್ರೆ, ಸೊ ಅದಕ್ಕೆ ಈ ಓಷನ್ಗಳೇ ರೀಸನ್. ಹಾಟ್ ಆ್ಯಂಡ್ ಡ್ರೈ ವಿಂಡ್, ಮತ್ತು ಇದು ತುಂಬ ಹಾಟ್ ಒಂದು ಪ್ರದೇಶವೂ ಸಹ ಹೌದು. ಡ್ರೈ ವಿಂಡ್ ಅಂದರೆ ಒಣಗಾಳಿ ಹೆಚ್ಚು ಬೀಸ್ತಕ್ಕಂಥ ಒಂದು ಪ್ರದೇಶ. ಕಾಲ್ಡ್ ಲೂ ಬ್ಲೋ ಇನ್ ಮಂತ್ಸ್ ಆಫ್ ಮೇ ಆ್ಯಂಡ್ ಜೂನ್. ಸೊ ಇದು ಹಾಟ್ ಆ್ಯಂಡ್ ಡ್ರೈ ವಿಂಡ್ ಹೆಚ್ಚು ಯಾವ ಒಂದು ಅವಧಿಯಲ್ಲಿ ಬೀಸುತ್ತೆ ಅಂತ ಹೇಳಿದ್ರೆ, ಮೇ ಆ್ಯಂಡ್ ಜೂನ್ ಅವಧಿಯಲ್ಲಿ. ಇಟ್ಸ್ ರೈನ್ಸ್ ಮೋಸ್ಟ್ಲಿ ಬಿಟ್ವೀನ್ ಜುಲೈ ಆ್ಯಂಡ್ ಸೆಪ್ಟೆಂಬರ್. ಇಲ್ಲಿ ರೈನಿ ಸೀಸನ್ ಯಾವಾಗ ಅಂತ ಹೇಳಿದ್ರೆ ಜುಲೈ ಮತ್ತು ಸೆಪ್ಟೆಂಬರ್, ಜುಲೈಯಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಇಲ್ಲಿ ಮಳೆಯ ಅವಧಿ ಕಂಡುಬರ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ನಮ್ಮ ಒಂದು ಸೌತ್ ಇಂಡಿಯಾದಲ್ಲೂ ಸಹ ಅಷ್ಟೇ, ಅಪ್ ಟು ಜುಲೈ ಟು ಸೆಪ್ಟೆಂಬರಲ್ಲೇ ರೈನಿ ಸೀಸನನ್ನು ನೋಡ್ತೀವಿ. ಅದೇ ರೀತಿ ಅಲ್ಲೂ ಸಹ ಜುಲೈಯಿಂದ ಸೆಪ್ಟೆಂಬರ್ನ ಅವಧಿಯಲ್ಲಿ. ಆದರೆ ನಾವು ಹೆಚ್ಚು ಮೊದಲಿಗೆ ನಾವು ರೈನಿ ಸೀಸನನ್ನು ಪಡ್ಕೊಳ್ತೀವಿ. ನಾವು ಪಡ್ಕೊಂಡ ಒಂದು 15 ಡೇಸು, ಒಂದು 1 ಮಂತ್ಗೆ ದೆಹಲಿಯಲ್ಲಿ ಒಂದು ರೈನಿ ಸೀಸನನ್ನು ನೋಡ್ತೀವಿ. ದ ಇಂಪಾರ್ಟೆಂಟ್ ನೆಕ್ಸ್ಟು, ಸೊ ಇದಿಷ್ಟು ಐತಿಹಾಸಿಕ ಹಿನ್ನೆಲೆ ಆಯಿತು ಮತ್ತು ಅದರ ಒಂದು ವಾತಾವರಣ. ನೆಕ್ಸ್ಟು
ಈ ದೆಹಲಿಯಲ್ಲಿ ಇರ್ತಕ್ಕಂತಹ ಪ್ರಮುಖವಾದ ಆಫೀಸ್ಗಳು ಅಲ್ಲಿ ಏನೇನಿದೆ ಅಂತ ನಾವು ನೋಡೋದಾದರೆ, ದ ಇಂಪಾರ್ಟೆಂಟ್ ಆಫೀಸ್ ಆಫ್ ಸೆಂಟ್ರಲ್ ಗೌರ್ನಮೆಂಟ್. ಸೊ ಇದು ಸೆಂಟ್ರಲ್ ಗೌರ್ನಮೆಂಟ್ನ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ಗಳನ್ನು ಇದು ಒಳಗೊಂಡಿದೆ. ಆ್ಯಂಡ್ ಸೆಕ್ರೆಟರಿಯೇಟ್ ಆರ್ ಲೊಕೇಟೆಡ್ ಇನ್ ನ್ಯೂ ಡೆಲ್ಲಿ ಅಲಾಂಗ್ ವಿತ್ ದಿ ರೆಸಿಡೆನ್ಸ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತದ ಪ್ರೆಸಿಡೆಂಟ್ ಇದ್ದಾರಲ್ಲ, ಸೊ ಅವರ ಒಂದು ಭವನ ಇರ್ಬೋದು, ಸೆಂಟ್ರಲ್ ಗೌರ್ನಮೆಂಟ್ ಇರ್ತಕ್ಕಂಥದ್ದು ಎಲ್ಲವೂ ಸಹ ದೆಹಲಿಯಲ್ಲಿಯೇ. ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದಿ ಸೆಂಟ್ರಲ್ ಮಿನಿಸ್ಟರ್. ಸೊ ಪ್ರೈಮ್ ಮಿನಿಸ್ಟರು, ಸೆಂಟ್ರಲ್ ಮಿನಿಸ್ಟರ ಒಂದು ಆಳ್ವಿಕೆಯೂ ಸಹ ಇರ್ತಕ್ಕಂಥದ್ದು ಈ ದೆಹಲಿಯಿಂದನೇ ಪ್ರಾರಂಭ ಆಗುತ್ತೆ. ದ ಎಂಬಾಸೀಸ್ ಆರ್ ಹೈ ಕಮಿಷನ್ಸ್ ಆಫೀಸಸ್ ಆರ್ ವೇರಿಯಸ್ ಫಾರಿನ್ ಕಂಟ್ರೀಸ್ ಆರ್ ಆಲ್ಸೋ ಹಿಯರ್. ಇಲ್ಲಿ ತುಂಬಾ ಏನು ಹೇಳ್ತೀವಿ, ಹೈ ಕ್ಲಾಸ್ ಆಫೀಸ್ಗಳಿರ್ಬೋದು, ಹಾಗೆ ಹೈ ಕಮಿಷನ್ಸ್ ಆಫೀಸಸ್ಸು, ಹಾಗೆಯೇ ಫಾರಿನ್ ಕಂಟ್ರಿಯ ಒಂದು ಕಚೇರಿಗಳು ಎಲ್ಲವೂ ಸಹ ದೆಹಲಿಯಲ್ಲೇ ಇರ್ತಕ್ಕಂಥದ್ದು. ಯಾರೇ ಒಂದು ಫಾರಿನರ್ಸ್ ಬಂದ್ರೂ ಸಹ ಮೊದಲು ವಿಸಿಟ್ ಮಾಡ್ತಕ್ಕಂಥದ್ದು, ಅಥವಾ ಯಾವುದೇ ಫಾರಿನ್ನ ಒಂದು ಅಧಿಕಾರಿಗಳಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಯಾರೇ ಬೇರೆ ದೇಶದಿಂದ ಬಂದರೆ ಮೊದಲು ಭೇಟಿ ನೀಡ್ತಕ್ಕಂಥದ್ದು ಅಥವಾ ವಿಸಿಟ್ ಮಾಡ್ತಕ್ಕಂಥದ್ದು ನಮ್ಮ ಕ್ಯಾಪಿಟಲ್ ಸಿಟಿ ಆದಂತಹ ದೆಹಲಿಗೇನೆ. ದ ಮೆಟ್ರೋ ಈಸ್ ಎ ಫಾಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ ದೆಹಲಿ. ಸೊ ಇಲ್ಲಿ ಈ ಒಂದು ದೆಹಲಿಗೆ ಹೆಚ್ಚು ಅಭಿವೃದ್ಧಿನ ಹೊಂದೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಮೆಟ್ರೋ. ಸೊ ಮೆಟ್ರೋ ಇಲ್ಲಿ ತುಂಬಾ ಫಾಸ್ಟಾಗಿ ಅಭಿವೃದ್ಧಿ ಆಗ್ತಾ ಇದೆ. ದ ಮೆಟ್ರೋ ಈಸ್ ಎ ಫಾಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ ದೆಹಲಿ. ಇಟ್ ಹ್ಯಾಸ್ ಮೇಡ್ ಟ್ರಾವೆಲ್ ಈಸಿ ಆ್ಯಂಡ್ ಕಂಫರ್ಟಬಲ್. ಸೊ ಯಾಕೆ ಈ ಮೆಟ್ರೋವನ್ನು ಹೆಚ್ಚಿಗೆ ಬಳಸ್ತೀವಿ ಅಂದರೆ, ಇಟ್ಸ್ ಮೇಡ್ ಟ್ರಾವೆಲ್ ಈಸಿ, ನಮ್ಮ ಒಂದು ಪ್ರಯಾಣವನ್ನು ಈಸಿ ಮಾಡಿಕೊಡುತ್ತೆ, ಜೊತೆಗೆ ಕಂಫರ್ಟಬಲ್ ಮತ್ತು ಬೇಗ ನಾವು ಹೋಗ್ಬೇಕಾಗಿರ್ತಕ್ಕಂಥ ಸ್ಥಳಕ್ಕೆ ಈ ಮಾಮೂಲಿ ರೈಲ್ ಇದೆಯಲ್ಲ, ಅದಕ್ಕೆ ಟ್ರೈನ್ಗಳಿಗಿಂತಲೂ ತುಂಬ ಫಾಸ್ಟಾಗಿದು ಚಲಿಸೋದ್ರಿಂದ ಈ ಮೆಟ್ರೋವನ್ನು ಅಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಸೊ ದೆಹಲಿ ನಮ್ಮ ಕ್ಯಾಪಿಟಲ್ ಸಿಟಿ, ಜೊತೆಗೆ ಅಲ್ಲಿ ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ಎಲ್ಲ ಆಫೀಸಸ್ಸು ಅಲ್ಲೇ ಆಫೀಸ್ಗಳು ಅಲ್ಲೇ ಇರೋದ್ರಿಂದ ಎಲ್ಲ ಉದ್ಯೋಗಗಳು ಸಹ ಅಲ್ಲೇ ಹೆಚ್ಚು ಕೇಂದ್ರೀಕೃತ ಆಗಿರೋದ್ರಿಂದ ಜನಸಂಖ್ಯೆಯೂ ಸಹ ಹೆಚ್ಚಾಗಿರುತ್ತೆ. ಸೊ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅಲ್ಲಿ ಸಾರಿಗೆ ಒಂದು ಉತ್ತಮವಾಗಿ ಇರಲೇಬೇಕು. ಸೊ ಈ ಬಸ್ಸು, ಕಾರ್ ಇರ್ಬೋದು, ಟ್ರೈನ್ಗಳಿರ್ಬೋದು, ಇವುಗಳ ಮೂಲಕ ನಡೀತಕ್ಕಂತಹ ಒಂದು ಟ್ರಾನ್ಸ್ಪೋರ್ಟೇಷನು ಏನಾಗುತ್ತೆ, ಸ್ವಲ್ಪ ಆರ್ಥಿಕತೆಗೆ ಹಿನ್ನಡೆ ಆಗ್ಬೋದು. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಮೆಟ್ರೋವನ್ನು ಬಳಕೆ ಮಾಡ್ಕೋತಾರೆ. ಸೊ ಮೆಟ್ರೋದ ಮೂಲಕ ಅಲ್ಲಿನ ಒಂದು ಆರ್ಥಿಕತೆ ಆದಷ್ಟು ವೇಗವನ್ನು ಪಡ್ಕೊಳ್ಳೋದಕ್ಕೆ ಇದು ಸಹ ಸಹಾಯಕವಾಗಿದೆ. ದ ರೆಸಿಡೆನ್ಸ್ ಆಫ್ ದಿ ಪ್ರೆಸಿಡೆಂಟ್ ಇಂಡಿಯಾ ಈಸ್ ಕಾಲ್ಡ್ ರಾಷ್ಟ್ರಪತಿ ಭವನ್. ಸೊ ನಾನು ಆವಾಗಲೇ ಹೇಳಿದೆ ನಿಮಗೆ, ಪ್ರೆಸಿಡೆಂಟ್ ಇದ್ದಾರಲ್ಲ, ಸೊ ಅವರೂ ಸಹ ಈ ದೆಹಲಿಯಲ್ಲೇ ಇರ್ತಕ್ಕಂಥದ್ದು ಅಂತ. ಅವರು ಇರ್ತಕ್ಕಂತಹ ಒಂದು ಭವನ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ರಾಷ್ಟ್ರಪತಿ ಭವನ್. ದ ರೆಸಿಡೆನ್ಸ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇನ್ ಇಂಡಿಯಾ ಇಸ್ ಕಾಲ್ಡ್ ದಿ ರಾಷ್ಟ್ರಪತಿ ಭವನ್. ಇಟ್ ಈಸ್ ಸಿಟ್ಯುಯೇಟೆಡ್ ಆನ್ ಟಾಪ್ ಆಫ್ ದಿ ರೈಸಿನಾ ಹಿಲ್. ಅದೆಲ್ಲಿದೆ ಅಂತ ಹೇಳಿದ್ರೆ ರೈಸಿನಾ ಹಿಲ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ರಾಷ್ಟ್ರಪತಿ ಭವನ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಐತಿಹಾಸಿಕ ಒಂದು ಸಾಮ್ರಾಜ್ಯಗಳಾದಂಥ ಮೊಘಲರು ಈ ನಮ್ಮ ದೆಹಲಿಯನ್ನು ಮತ್ತೆ ರೀಬಿಲ್ಡ್ ಮಾಡೋದು ಅಂತ ಹೇಳಿದೆ. ಸೊ ಅದರಲ್ಲಿ ಫೇಮಸ್ ಮುಘಲ್ ಗಾರ್ಡನ್ ಇನ್ ದಿ ರಾಷ್ಟ್ರಪತಿ ಭವನ್ ಈಸ್ ಓಪನ್ ಟು ದಿ ಪಬ್ಲಿಕ್ ಎವ್ರಿ ಫೆಬ್ರವರಿ. ಅಲ್ಲಿ ಮೊಘಲರು ನಿರ್ಮಿಸಿರ್ತಕ್ಕಂತಹ ಮುಘಲ್ ಗಾರ್ಡನ್, ಸೊ ಮೊಘಲರು ಏನು ಅಲ್ಲಿ ಆಳ್ವಿಕೆ ಮಾಡಿರ್ತಾರೋ, ಸೊ ಅವರ ನೆನಪಿಗಾಗಿ ಇಲ್ಲಿ ಮುಘಲ್ ಗಾರ್ಡನ್ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಸೊ ಅದು ಸಹ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ರಾಷ್ಟ್ರಪತಿ ಭವನದ ಹತ್ತಿರದಲ್ಲೇ. ದ ಫೇಮಸ್ ಮುಘಲ್ ಗಾರ್ಡನ್ ಇನ್ ದಿ ರಾಷ್ಟ್ರಪತಿ ಭವನ್ ಈಸ್ ಓಪನ್ ಟು ದಿ ಪಬ್ಲಿಕ್ ಎವ್ರಿ ಫೆಬ್ರವರಿ. ಅದು ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಫೆಬ್ರವರಿ ಮಂತಲ್ಲಿ ಓಪನ್ ಆಗುತ್ತೆ. ದ ಪಾರ್ಲಿಮೆಂಟ್ ಹೌಸ್ ಈಸ್ ದಿ ಸೀಟ್ ಆಫ್ ದಿ ಸೆಂಟ್ರಲ್ ಗೌರ್ನಮೆಂಟ್. ದ ಲೋಕಸಭಾ ಆ್ಯಂಡ್ ದಿ ರಾಜ್ಯಸಭಾ, ದ ಟೂ ಹೌಸಸ್ ಆಫ್ ಪಾರ್ಲಿಮೆಂಟ್ ಮೀಟ್ ಹಿಯರ್. ಸೊ ಪಾರ್ಲಿಮೆಂಟ್ ಅಂತಕ್ಕಂತಹದ್ದು ಸಹ ಇರ್ತಕ್ಕಂಥದ್ದು ಇಲ್ಲೇ. ಸೊ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಪಾರ್ಲಿಮೆಂಟ್ ಹೌಸ್ ಅಂತ ಕರಿತೀವಿ. ಸೊ ಆ ಪಾರ್ಲಿಮೆಂಟ್ ಹೌಸಲ್ಲಿ ಇರ್ತಕ್ಕಂತಹ ಟೂ ಹೌಸಸ್, ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಎಲ್ಲವೂ ಸಹ ಇರ್ತಕ್ಕಂಥದ್ದು ದೆಹಲಿಯಲ್ಲಿನೇ. ದ ಪಾರ್ಲಿಮೆಂಟ್ ಹೌಸ್ ಈಸ್ ಸಿಟ್ಯುಯೇಟೆಡ್ ನಿಯರ್ ದಿ
ರಾಷ್ಟ್ರಪತಿ ಭವನ್. ಸೊ ಇದು ಯಾವುದಕ್ಕೆ ಹತ್ತಿರವಾಗಿದೆ, ಯಾವುದಕ್ಕೆ ನಿಯರೆಸ್ಟ್ ಅಂತ ಹೇಳಿದ್ರೆ ರಾಷ್ಟ್ರಪತಿ ಭವನಕ್ಕೆ. ಸೊ ರಾಷ್ಟ್ರಪತಿಯ ಭವನಕ್ಕೆ ನಿಯರೆಸ್ಟ್ ಆಗಿ ಈ ಒಂದು ಪಾರ್ಲಿಮೆಂಟ್ ಹೌಸು ಸಹ ಕಂಡು ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಇದೆಲ್ಲವೂ ಇರ್ತಕ್ಕಂಥದ್ದು ಎಲ್ಲಿ? ದೆಹಲಿಯಲ್ಲಿ. ನೆಕ್ಸ್ಟ್ ರಾಜಘಾಟ್. ದ ಸಮಾಧಿ ಆಫ್ ಮಹಾತ್ಮ ಗಾಂಧಿ ಈಸ್ ಇನ್ ಡೆಲ್ಲಿ. ಸೊ ಇದೆಷ್ಟು ಅಲ್ಲದೆ ಇಲ್ಲಿ ಒಂದು ಫೇಮಸ್ ಪ್ಲೇಸ್ ಇದೆ, ಯಾವುದು ಅಂತ ಹೇಳಿದ್ರೆ ರಾಜ್ಘಾಟ್. ಸೊ ರಾಜ್ಘಾಟ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ, ಇಂಡಿಪೆಂಡೆನ್ಸನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಒಂದು ಸಮಾಧಿ ಇರ್ತಕ್ಕಂಥದ್ದು ರಾಜಘಾಟ್ ಅಂತಕ್ಕಂಥಲ್ಲಿ. ಸೊ ಈ ರಾಜಘಾಟ್ ಇರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ದೆಹಲಿಯಲ್ಲಿ. ದ ಸಮಾಧಿ ಆಫ್ ಅದರ್ ಲೀಡರ್ಸ್ ಲೈಕ್ ಜವಾಹರ್ಲಾಲ್ ನೆಹರು, ಲಾಲಾ ಬಹದ್ದೂರ್ ಶಾಸ್ತ್ರಿ ಆ್ಯಂಡ್ ಇಂದಿರಾ ಗಾಂಧಿ ಆರ್ ಆಲ್ಸೋ ಹಿಯರ್. ಎಲ್ಲ ಇವರ ಮಹಾತ್ಮ ಗಾಂಧಿ ಜೊತೆಗೆ ಅಲ್ಲದೆ ದ ಫೇಮಸ್ ಲೀಡರ್ಸ್ಗಳಿದಾರಲ್ಲ, ಜವಾಹರ್ಲಾಲ್ ನೆಹರು, ಸೊ ಇವರೆಲ್ಲರೂ ಮತ್ತು ಲಾಲಾ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಇವರೆಲ್ಲರೂ ಸ್ವತಂತ್ರ ಹೋರಾಟಗಾರರಿರ್ಬೋದು ಅಥವಾ ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದಂತಹ ಪ್ರಮುಖ ನಾಯಕರುಗಳು. ಸೊ ಇವರ ಎಲ್ಲರ ಒಂದು ಸಮಾಧಿ ಇರ್ತಕ್ಕಂಥದ್ದನ್ನು ರಾಜ್ಘಾಟಲ್ಲೇ. ಸೊ ರಾಜ್ಘಾಟ್ ಇರ್ತಕ್ಕಂಥದ್ದು ದೆಹಲಿಯಲ್ಲಿ. ದ ಅಮರ್ ಜವಾನ್ ಜ್ಯೋತಿ ಇಸ್ ಎ ಫ್ಲೇಮ್ lit at the India Gate. Its burns continuously in memory of those Indians who sacrificed their lives for our country. ಸೊ ಇಲ್ಲಿ ದ ಅಮರ್ ಜವಾನ್ ಜ್ಯೋತಿ ಅಂತಕ್ಕಂತಹ ಒಂದು ಜ್ಯೋತಿನೂ ಸಹ ಇಟ್ಟಿದ್ದಾರೆ. ಅದು ಯಾವಾಗಲೂ ಉರಿತಾ ಇರುತ್ತೆ. ಅದನ್ನು ಎಲ್ಲಿದೆ ಅಂತ ಹೇಳಿದ್ರೆ ಅದು ಇರ್ತಕ್ಕಂಥದ್ದು ದೆಹಲಿಯಲ್ಲಿನೇ. ಸೊ ಇದರ ಏನಕ್ಕೆ ಇದು ಫೇಮಸ್ ಅಂತ ಹೇಳಿದ್ರೆ ನಮ್ಮ ದೇಶಕ್ಕಾಗಿ ಹೋರಾಟವನ್ನು ಮಾಡಿದಂತಹ ಸೈನಿಕರು ಇರ್ಬೋದು, ಸೊ ಪ್ರಸಿದ್ಧ ನಾಯಕರುಗಳಿರ್ಬೋದು, ಅವರ ನೆನಪಿಗೋಸ್ಕರ ಇಲ್ಲಿ ಅಮರ್ ಜವಾನ್ ಜ್ಯೋತಿ ಅಂತ ಇಲ್ಲಿ ಬೆಳಗಿಸ್ತಾ ಇರ್ತಾರೆ. ದಿ ರೆಡ್ ಫೋರ್ಟ್ ಆ್ಯಂಡ್ ದಿ ಜಾಮಾ ಮಸೀದ್ ಮೇಡ್ ಫಾರ್ ರೆಡ್ ಸ್ಯಾಂಡ್ ಸ್ಟೋನ್ ವಿಯರ್ ಬಿಲ್ಡ್ ಬೈ ಶಹಜಹಾನ್. ಸೊ ಇದಷ್ಟು ಅಲ್ಲದೆ ಅಲ್ಲಿ ರೆಡ್ ಫೋರ್ಟ್ ಮತ್ತು ಜಾಮಾ ಮಸೀದಿ ಅಂತಕ್ಕಂತಹ ಒಂದು ಬಿಲ್ಡಿಂಗ್ಸ್ಗಳು ಸಹ ಕಂಡುಬರುತ್ತೆ. ರೆಡ್ ಫೋರ್ಟ್ ಮತ್ತು ಜಾಮಾ ಮಸೀದಿ ಐತಿಹಾಸಿಕ ಸ್ಥಳಗಳು ಅಂತಲೂ ಸಹ ನಾವು ಇದನ್ನು ಕರಿತೀವಿ. ಇದು ಸಹ ಎಲ್ಲಿ ಕಂಡುಬರುತ್ತೆ ಅಂದರೆ ದೆಹಲಿಯಲ್ಲಿಯೇ ಕಂಡುಬರ್ತಕ್ಕಂಥದ್ದು. ಅದನ್ನು ಈ ರೆಡ್ ಫೋರ್ಟ್ ಮತ್ತು ಜಾಮಾ ಮಸೀದಿ ಇದೆಯಲ್ಲ, ಸೊ ಇದನ್ನು ಯಾವರಿಂದ ಮಾಡಿದ್ದಾರೆ ಅಂತ ಹೇಳಿದರೆ ಇದನ್ನು ಮಾಡಿರ್ತಕ್ಕಂಥದ್ದು ರೆಡ್ ಸ್ಯಾಂಡ್ ಸ್ಟೋನ್, ಅಂದರೆ ಕೆಂಪು ಮರಳು ಶಿಲೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಕೆಂಪು ಮರಳು ಶಿಲೆ. ಸೊ ಕೆಂಪು ಮರಳು ಶಿಲೆಯಿಂದ ಮಾಡಿರ್ತಕ್ಕಂತಹ ರೆಡ್ ಫೋರ್ಟ್ ಮತ್ತು ಜಾಮಾ ಮಸೀದ್ ಸಹ ಯಾರು ನಿರ್ಮಾಣ ಮಾಡಿದ್ದು ಅಂತ ಹೇಳಿದ್ರೆ ಶಹಜಹಾನ್. ಸೊ ಶಹಜಹಾನು ನಿರ್ಮಾಣ ಮಾಡಿರ್ತಕ್ಕಂತಹ ರೆಡ್ ಫೋರ್ಟ್ ಮತ್ತು ಜಾಮಾ ಮಸೀದ್ ಎರಡೂ ಸಹ ಇರ್ತಕ್ಕಂಥದ್ದು ದೆಹಲಿಯಲ್ಲಿ. ಸೊ ಇಲ್ಲಿ ಎಷ್ಟೊಂದು ಫೇಮಸ್ ಪ್ಲೇಸ್ ಆಯಿತು. ಸೊ ಯಾವ್ಯಾವುದು ಅಂತ ಹೇಳಿದ್ರೆ, ಸೊ ಮೊದಲಿನಿಂದ ಯಾವುದು ಪಾರ್ಲಿಮೆಂಟ್ ಹೌಸ್ ಇರ್ಬೋದು, ರಾಷ್ಟ್ರಪತಿ ಭವನ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ಸ್ ಇರ್ಬೋದು, ಹಾಗೆಯೇ ಸೊ ರೆಡ್ ಫೋರ್ಟು, ಜಾಮಾ ಮಸೀದ್, ತುಂಬ ಐತಿಹಾಸಿಕ ಸ್ಥಳಗಳು ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ಒನ್ನು ಇದಲ್ಲದೆ ಇನ್ನೂ ಹಲವಾರು ಪ್ಲೇಸ್ಗಳಿದೆ. ಯಾವ್ದು ಅಂತ ಹೇಳಿದ್ರೆ ಅದರ್ ಇಂಟ್ರೆಸ್ಟಿಂಗ್ ಪ್ಲೇಸಸ್ ಟು ವಿಸಿಟ್ ಆರ್ ದಿ ಜಂತರ್ ಮಂತರ್. ಸೊ ಜಂತರ್ ಮಂತರ್ ಅಂತಕ್ಕಂಥ ಒಂದು ಪ್ಲೇಸ್ ಇದೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಜಂತರ್ ಮಂತರ್. ಸೊ ಈ ಪ್ಲೇಸು, ಸೊ ಜಂತರ್ ಮಂತರ್, ಕುತುಬ್ ಮಿನಾರ್, ಮತ್ತು ಹುಮಾಯೂನ್ ಟಂಬ್, ಲೋಡಿ ಗಾರ್ಡನ್ಸ್, ಶಾಂತಿವನ್, ಝೂ, ದಿಲ್ಲಿ ಹಾಟ್, ಗುರುದ್ವಾರ, ಮತ್ತು ಬಿರ್ಲಾ ಮಂದಿರ್, ಲೋಟಸ್ ಟೆಂಪಲ್, ಜಾಮಾ ಮಸೀದ್ ಆ್ಯಂಡ್ ಸೆಂಟ್ ಫ್ರಾನ್ಸಿಸ್ ಜಾಮ್ಸ್ ಚರ್ಚ್ ಅಂತ. ಸೊ ಇದಿಷ್ಟೂ ಸಹ ಕಂಡುಬರ್ತಕ್ಕಂಥದ್ದು ದೆಹಲಿಯಲ್ಲಿಯೇ. ಸೊ ಇದು ಯಾವುದು ಜಂತರ್ ಮಂತರ್ ಅಂತಕ್ಕಂಥ ಇತ್ತೀಚೆಗೆ ಫೇಮಸ್ ಆಗಿರ್ತಕ್ಕಂಥ ಒಂದು ಪ್ಲೇಸಸ್ ಅಲ್ಲ, ಅದು ಸಹ ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಜೊತೆಗೆ ಕುತುಬ್ ಮಿನಾರು ಸಹ ಯಾರು ಕುತುಬುದ್ದೀನ ಒಂದು ಕಾಲದಲ್ಲಿ ನಿರ್ಮಾಣವಾದಂತಹ ಕುತುಬ್ ಮಿನಾರ್ ಇರ್ಬೋದು, ಹುಮಾಯೂನ್ ಟೋಂಬ್ ಇರ್ಬೋದು, ಲೋಧಿ ಗಾರ್ಡನ್ಸ್, ಶಾಂತಿವನ, ಝೂ. ನೀವು ಒಂದು ಸಾರಿ ದೆಹಲಿಗೆ ವಿಸಿಟನ್ನು ಕೊಟ್ಟರೆ ಸೊ ಇದೆಲ್ಲ ಪ್ಲೇಸ್ಗಳನ್ನು ನೀವು
ಒಮ್ಮೆ ನೋಡಿಕೊಂಡು ಬರಬಹುದು. ಇದಷ್ಟೇ ಅಲ್ಲದೆ ಇಲ್ಲಿನ ಒಂದು ಫೆಸ್ಟಿವಲ್ಸ್ಗಳನ್ನು ನಾವು ನೋಡೋದಾದರೆ, ಸೊ ಫೆಸ್ಟಿವಲ್ಗಳು ಎಲ್ಲ ರೀತಿಯ ಒಂದು ಜನರು ಇಲ್ಲಿ ಕ್ಲಬ್ ಆಗಿರೋದ್ರಿಂದ ಇಲ್ಲಿ ಹಲವಾರು ಫೆಸ್ಟಿವಲ್ಗಳನ್ನು ಆಚರಣೆಯನ್ನು ಮಾಡ್ತಾರೆ. ಸೊ ಯಾವುದ್ಯಾವುದು ಅಂತ ಹೇಳಿದ್ರೆ, ಆಲ್ ಮೇಜರ್ ಇಂಡಿಯನ್ ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟೆಡ್ ಇನ್ ಡೆಲ್ಲಿ. ಆಲ್ ಮೇಜರ್ ಇಂಡಿಯನ್ ಫೆಸ್ಟಿವಲ್ ಆರ್ ಸೆಲೆಬ್ರೇಟೆಡ್ ಇನ್ ಡೆಲ್ಲಿ. ನೋಡಿ, ಅಲ್ಲಿ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಆಚರಿಸ್ತಕ್ಕಂತಹ ಎಲ್ಲ ಪ್ರಮುಖ ಹಬ್ಬಗಳನ್ನು ಸಹ ಇಲ್ಲಿ ಒಂದು ದೆಹಲಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಯಾವ್ಯಾವುದು ಅಂತ ಹೇಳಿದ್ರೆ, ದಿವಾಳಿ, ದಸರಾ, ದುರ್ಗಾ ಪೂಜಾ, ಹೋಳಿ, ಐಡಿ, ಕ್ರಿಸ್ಮಸ್, ಗುರುಪುರಬ್, ಬುದ್ಧ ಪೂರ್ಣಿಮಾ, ಮಹಾವೀರ್ ಜಯಂತಿ, ನವರಾಜ್, ಸೊ ಇಲ್ಲಿ ಮಹಾವೀರ್ ಜಯಂತಿ ಆ್ಯಂಡ್ ನವರಾಜ್ ಇದಿಷ್ಟು ಫೆಸ್ಟಿವಲ್ಗಳನ್ನು ಆಚರಿಸ್ತಾರೆ. ಪೀಪಲ್ ಫ್ರಮ್ ಮೆನಿ ಡಿಫ್ರೆಂಟ್ People from many different parts of India live and work in Delhi. Hindi, Punjabi and English are main language, but people who speak different Indian language also live in Delhi. Those we can all call Delhi a mini India. ಸೊ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ದಿಲ್ಲಿಯಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ರಾಜ್ಯಗಳ ಪ್ರಮುಖ ಹಬ್ಬಗಳನ್ನು ಸಹ ಇಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳಿದೆ. ಸೊ ದೀಪಾವಳಿ ನಮ್ಮ ಕರ್ನಾಟಕದಲ್ಲಿ ಆಚರಣೆ ಮಾಡಬಹುದು, ಹೌದಾ? ದಸರಾ, ದಿವಾಳಿ, ದಸರಾ, ಸೊ ಇದು ಮತ್ತು ಈ ದಿವಾಳಿ, ದಸರಾ ಇದನ್ನ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚು ಆಚರಣೆ ಮಾಡ್ತಕ್ಕಂಥದ್ದು. ಆದರೆ ದೆಹಲಿಯಲ್ಲೂ ಸಹ ದೀಪಾವಳಿಯನ್ನು, ದಸರಾವನ್ನು ಆಚರಣೆ ಮಾಡ್ತಾರೆ. ದಸರಾ ಆಲ್ಮೋಸ್ಟ್ ನಮ್ಮ ಎಲ್ಲಿ ಕಂಡು ಬರ್ತಕ್ಕಂಥದ್ದು ಕರ್ನಾಟಕದ ಒಂದು ಫೇಮಸ್ ಫೆಸ್ಟಿವಲ್. ಬಟ್ ಈ ಒಂದು ದಸರಾ ಫೆಸ್ಟಿವಲನ್ನು ದೆಹಲಿಯಲ್ಲಿಯೂ ಸಹ ಆಚರಣೆಯನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂತಹ ಪ್ರತಿ ರಾಜ್ಯಗಳಿಂದನೂ ಹಲವಾರು ಜನರು ಅಲ್ಲೋಗಿ ಉದ್ಯೋಗವನ್ನು ಸೃಷ್ಟಿಸ್ಕೊಂಡು ಅಥವಾ ಉದ್ಯೋಗವನ್ನು ಮಾಡ್ಕೊಂಡಿದ್ದಾರೆ. ಸೊ ಅವರೆಲ್ಲರೂ ಇರೋದ್ರಿಂದ ಎಲ್ಲ ರಾಜ್ಯದ ಎಲ್ಲ ವಿಭಿನ್ನ ರೀತಿಯ ಜನರು ಸಹ ಅಲ್ಲಿ ವಾಸ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ದೇಶದ ಇಡೀ ಎಲ್ಲ ಜನಾಂಗಗಳು ಅಲ್ಲಿ ಕ್ಲಬ್ ಆಗೋದ್ರಿಂದ ಎಲ್ಲ ರೀತಿಯ ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ವಿಭಿನ್ನ ರೀತಿಯ ಸಂಸ್ಕೃತಿಯನ್ನು ನಾವು ಅಲ್ಲಿ ಗಮನಿಸ್ತೀವಿ. ಅಲ್ಲಿ ದುರ್ಗಾ ಪೂಜೆನೂ ಸಹ ಮಾಡ್ಬೋದು. ಜೊತೆಗೆ ಹೋಳಿ ಹಬ್ಬವನ್ನು ಮಾಡ್ತಾರೆ. ಕ್ರಿಸ್ಮಸ್ ಹಬ್ಬವನ್ನು ಸಹ ಅಲ್ಲಿ ಆಚರಣೆ ಮಾಡ್ತಾರೆ. ಮತ್ತು ಗುರುಪುರಬ್, ಬುದ್ಧ ಪೂರ್ಣಿಮಾವನ್ನು ಸಹ ಮಾಡ್ತಾರೆ. ಸೊ ಬುದ್ಧ ಪೂರ್ಣಿಮಾ ಯಾವುದೋ ಒಂದು ರಾಜ್ಯದ ಫೇಮಸ್ ಒಂದು ಫೆಸ್ಟಿವಲ್ ಇರ್ಬೋದು, ಬಟ್ ಅಲ್ಲಿ ಬುದ್ಧ ಪೂರ್ಣಿಮಾವನ್ನು ಸಹ ಅಲ್ಲಿ ಮಾಡ್ತಾರೆ. ಮಹಾವೀರ ಜಯಂತಿ, ಸೊ ಇದೆಲ್ಲವೂ ಸಹ ಒಂದೊಂದು ರಾಜ್ಯದ ಫೇಮಸ್ ಫೆಸ್ಟಿವಲ್ ಆಗಿದೆ. ಆದರೆ ಎಲ್ಲ ರಾಜ್ಯದ ಒಂದೊಂದು ರಾಜ್ಯದಿಂದನೂ ಸಹ ಅಲ್ಲಿ ಜನರು ಹೋಗಿ ವಾಸವಾಗಿ ಅಲ್ಲಿ ಜೀವನವನ್ನು ಕಂಡುಕೊಂಡಿದ್ದಾರೆ. ಸೊ ಅವರೆಲ್ಲರೂ ಸಹ ಒಂದು ಕಡೆ ಸೇರೋದ್ರಿಂದ ಎಲ್ಲ ವಿಭಿನ್ನ ಹಬ್ಬಗಳನ್ನು ಸಹ ಅವರು ಆಚರಣೆ ಮಾಡಿ ವಿಭಿನ್ನ ರೀತಿಯ ಒಂದು ಸಂಸ್ಕೃತಿಯನ್ನು ಅಲ್ಲಿ ಹುಟ್ಟು ಹಾಕಿದ್ದಾರೆ. ಸೊ ಅದರಿಂದ ನಾವು ಇಲ್ಲಿ ಈ ಒಂದು ದೆಹಲಿಯನ್ನು ಮಿನಿ ಇಂಡಿಯಾ ಅಂತಲೇ ಕರಿತೀವಿ. ಸೊ ಇಂಡಿಯಾದೊಳಗಡೆ ಇನ್ನೊಂದು ಮಿನಿ ಇಂಡಿಯಾವನ್ನು ನೋಡಿದ ಹಾಗೆ ಆಗುತ್ತೆ. ಯಾವುದನ್ನು ಅಂತ ಹೇಳಿದ್ರೆ ದೆಹಲಿಯನ್ನು. ಸೊ ಇಲ್ಲಿ ಮೇನ್ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷ್. ಇಲ್ಲಿ ಎಲ್ಲ ರೀತಿಯ ಜನಾಂಗಗಳು ಸೇರೋದ್ರಿಂದ, ಎಲ್ಲ ರಾಜ್ಯದ ಜನರು ಇರೋದ್ರಿಂದ ಇಲ್ಲಿ ಇಂಗ್ಲೀಷನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಸೊ ಇದಿಷ್ಟು ನಿಮ್ಮ ಒಂದು ದೆಹಲಿ ಒಂದು ರಾಜ್ಯದ ರಾಜಧಾನಿಯ ಬಗ್ಗೆ ಇರ್ತಕ್ಕಂಥದ್ದು. ಸೊ ನಿಮ್ಗೆ ಇನ್ನೊಂದು ಸರಿ ಗ್ಲಾನ್ಸ್ ಮಾಡೋದಾದರೆ ಪ್ರಮುಖ ಅಂಶಗಳನ್ನು. ಸೊ ದೆಹಲಿ ವಾಸ್ ಎ ಕ್ಯಾಪಿಟಲ್ ಸಿಟಿ ಆಫ್ ದೆಹಲಿ ಈಸ್ ಎ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಸೊ ಇದು ಎಲ್ಲಿ ಲೊಕೇಟೆಡ್ ಆಗಿದೆ, ಯಾವ ರಿವರ್ನ ಪಕ್ಕದಲ್ಲಿ ಅಂತ ಹೇಳಿದ್ರೆ ಯಮುನಾ ನದಿ. ಸೊ ಯಮುನಾ ನದಿಯ ತಡದಲ್ಲಿ ಈ ಒಂದು ದೆಹಲಿ ಕಂಡುಬರುತ್ತೆ. ಯಾವ ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ. ಮತ್ತು ಪಾಂಡವರು ದೆಹಲಿಯನ್ನು ಏನಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಇಂದ್ರಪ್ರಸ್ಥ. ಪಾಂಡವರು ಮಹಾಭಾರತದ ಸಮಯದಲ್ಲಿ ಇದನ್ನು ಇಂದ್ರಪ್ರಸ್ಥ ಅಂತ ಕರಿತಾ ಇದ್ರು. ಇದರ ನಂತರ ಬಂದಂತಹ ಮೊಘಲರು ಏನಂತ ಕರೆದ್ರಿಂದ ಶಹಜಹಾನಾಬಾದ್ ಅಂತ ಕರೀತಾ ಇದ್ರು. ಸೊ ಇದಲ್ಲದೆ ಇಲ್ಲಿ ಇರ್ತಕ್ಕಂತಹ ಪ್ರಮುಖ ಒಂದು ಆಫೀಸ್ಗಳು ಮತ್ತು ಭವನಗಳು ಯಾವುದು, ಪ್ರಮುಖವಾದಂಥ ಕಚೇರಿಗಳು ಯಾವುದು ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥದ್ದು ರಾಷ್ಟ್ರಪತಿ ಭವನ,
ಸೊ ರಾಷ್ಟ್ರಪತಿ ಭವನ ಜೊತೆಗೆ ಇಲ್ಲಿ ಪಾರ್ಲಿಮೆಂಟ್ ಹೌಸ್ ಇದೆ, ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ಪಾರ್ಲಿಮೆಂಟ್ ಹೌಸ್ನ ಲೋಕಸಭಾ ರಾಜ್ಯಸಭಾ ಇರ್ತಕ್ಕಂಥದ್ದು ಇಲ್ಲೇ. ಜೊತೆಗೆ ಫೇಮಸ್ ಸಮಾಧಿಗಳು ದೆಹಲಿಯಲ್ಲೇ ಲೊಕೇಟೆಡ್ ಆಗಿದೆ ಅಂತಲೂ ಹೇಳಿದ್ದೆ. ಯಾರ್ಯಾರ್ದು? ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆ್ಯಂಡ್ ಇಂದಿರಾ ಗಾಂಧಿಯವರ ಒಂದು ಸಮಾಧಿಗಳು ಎಲ್ಲವೂ ಇರ್ತಕ್ಕಂಥದ್ದು ರಾಜ್ಘಟ್ಟಲ್ಲಿ. ಸೊ ಹಾಗೆಯೇ ಪ್ರಮುಖವಾದ ಕಟ್ಟಡಗಳು ಅಂತ ಹೇಳಿದ್ರೆ ರೆಡ್ ಫೋರ್ಟ್ ಮತ್ತು ಜಾಮಾ ಮಸೀದಿ. ಇದಿಷ್ಟು ಅಲ್ಲದೆ ಇಲ್ಲಿ ಕೆಲವೊಂದು ಫೇಮಸ್ ಪ್ಲೇಸಸ್ ಸಹ ಕಂಡುಬರುತ್ತೆ ಅಂತ ಹೇಳಿದೆ. ಸೊ ಫೇಮಸ್ ಪ್ಲೇಸಸ್ ಯಾವುದ್ಯಾವುದು ಅಂತ ಹೇಳಿದಾಗ ಜಂತರ್ ಮಂತರ್, ಕುತುಬ್ ಮಿನಾರ್, ಹಾಗೆ ಲೋಧಿ ಗಾರ್ಡನ್, ಶಾಂತಿವನ್ ಝೂ, ದಿಲ್ಲಿ ಹಾಟ್, ಗುರುದ್ವಾರ್, ಬಾಂಗ್ಲಾ ಸಾಹೇಬ್, ಜಮಾ ಮಸೀದ್, ಬಿರ್ಲಾ ಮಂದಿರ್, ಲೋಟಸ್ ಟೆಂಪಲ್ ಆ್ಯಂಡ್ st ಜೇಮ್ಸ್ ಚರ್ಚ್. ಸೊ ಇದೆಲ್ಲವೂ ಸಹ ಇಲ್ಲಿರ್ತಕ್ಕಂತಹ ಫೇಮಸ್ ಪ್ಲೇಸಸ್ಸು. ಸೊ ಇಲ್ಲಿಗೆ ನಿಮ್ಮ ಒಂದು ದೆಹಲಿ ಅಂತಕ್ಕಂಥ ಆ ಒಂದು ಲೆಸನು ಸೊ ಇಲ್ಲಿಗೆ ಮುಗಿಯುತ್ತೆ. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಸೆಕೆಂಡ್ ಲೆಸನನ್ನು ನೋಡೋಣ. ಸೊ ಇಲ್ಲಿ ನಿಮಗೆ ಒಂದು ವರ್ಕನ್ನು ಕೊಡ್ತಾಯಿದ್ದೀನಿ. ಇಲ್ಲಿ ಪೇಜ್ ನಂಬರ್ 4 ಲೆಟಸ್ ಡೂ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೆಲವೊಂದು ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ನಿಮ್ಮ ಒಂದು ಮೊಬೈಲಲ್ಲಿ ಸರ್ಚ್ ಮಾಡ್ತಿರೋ ಹೇಗೋ ಇದನ್ನು ಯಾವ ಒಂದು ಕಟ್ಟಡಗಳು ಇದು ಏನು ಪ್ಲೇಸ್ ಅನ್ನೋದನ್ನ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಆ ಡ್ಯಾಶ್ಗಳನ್ನು ನೀವೇ ಫಿಲ್ ಮಾಡಿ. ಸೊ ಇಷ್ಟು ಅರ್ಥ ಇದೆ ಅಂತ ತಿಳ್ಕೊತೀನಿ. ಸೊ ನಾವು ಇಲ್ಲಿಗೆ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು.